ನಮಸ್ಕಾರ. ನಾನು ಶ್ರೀಧರ ಭಟ್, ಸಿದ್ಧರ ಪೀಠದ ತಮಿಳುನಾಡಿನ ಕೊಯಂಬತ್ತೂರಿನ ಸಿದ್ಧರ ಪೀಠದ ವಿದ್ಯಾರ್ಥಿ. ಇದೀಗ ಇವತ್ತು ನಾವು ವಿಶೇಷವಾಗಿ ವಾಯುಗಳು ಮತ್ತು ನಾಡಿಗಳು, ವಿಶೇಷವಾದ ವಾಯು ಮತ್ತು ನಾಡಿಗಳು. ಇನ್ನೂ ಕೂಡ ನಾವು ಯೋಗಾಸನ ಮಾಡ್ತಾ ಇದ್ದ ಹಾಗೆ ನಮಗೆ ಅದರಿಂದ ಪರಿಣಾಮಕಾರಿಯಾದಂತಹ ಫಲಿತಾಂಶ ಸಿಗಲ್ಲ ಅಂತ ಆದರೆ ಇದನ್ನು ಆಕ್ಟಿವೇಟ್ ಮಾಡಿದ ಕೂಡಲೇ ಅದ್ಭುತವಾದಂತಹ ಪರಿಣಾಮ ಸಿಗ್ತದೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಮುಂದಿನ ಹೊಸ ನೋಟಿಫಿಕೇಶನ್ಗಾಗಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಈಗ ಆ ವಾಯುವಿನತ್ತ ನೋಡೋಣ. 5 ವಿಶೇಷವಾದಂತಹ ವಾಯುಗಳು ಉಂಟು ಮತ್ತು 5 ವಿಶೇಷವಾದಂತಹ ನಾಡಿಗಳು. ಈಗ ಪ್ರಾರಂಭದಲ್ಲಿ ಮನುಷ್ಯನ ಶರೀರಕ್ಕೆ ಆಧಾರ ಸ್ತಂಭವಾಗಿರುವಂತಹ ಮೂಲಾಧಾರ ಚಕ್ರದಿಂದ ಈ ವಾಯುಗಳು ಪ್ರಾರಂಭ ಆಗುವಂತ. ಇದರಲ್ಲಿ ಮುಖ್ಯಾನ್ ವಾಯು ಅಂತ ಹೇಳಿ ಮೂಲಾಧಾರಕ್ಕೆ ಕನೆಕ್ಟ್ ಆಗಿರ್ತದೆ. ಈ ವಾಯು ವಿಶೇಷವಾಗಿ ನಮ್ಮ ಶರೀರದ ಕಾಲಿನಿಂದ ಮೇಲ್ಭಾಗಕ್ಕೆ ರಕ್ತವನ್ನು ಪಂಪ್ ಮಾಡಿಕೊಡುತ್ತೆ. ನಮಗೆ ಗೊತ್ತಿದ್ದ ಹಾಗೆ ನಮ್ಮ ಮೀನಖಂಡಗಳು ಮತ್ತು ಟಾಪ್ ಮಸಲ್ ಅಂತ ನಾವು ಏನ್ ಹೇಳ್ತೇವೆ, ಆ ಮೀನಖಂಡಗಳು ರಕ್ತವನ್ನು ಕೆಳಗಿನಿಂದ ಮೇಲ್ಭಾಗಕ್ಕೆ ಪಂಪ್ ಮಾಡಿಕೊಡುವಂತಹ ಸಾಮರ್ಥ್ಯ ಬರ್ತದೆ. ಹಾಗಾಗಿ ಈ ಯೋಗಾಸನದಲ್ಲಿ ಆಂಟಿ ರಿಫ್ಲಾಕ್ಸ್ ಕ್ರಿಯೆ ಅಂತ ಒಂದು. ಹಾಗಾಗಿ ಆಂಟಿ ರಿಫ್ಲಾಕ್ಸ್ ಕ್ರಿಯೆ ಯಾವುದಿಲ್ಲಿ, ಅದು ನಮ್ಮ ಮೀನಖಂಡಗಳು ಮೇಲ್ಭಾಗಕ್ಕೆ ರಕ್ತವನ್ನು ಕಳಿಸಿಕೊಡುತ್ತೆ. ಹಾಗಾಗಿ ಕಾಲಿನಿಂದ ಈ ವಾಯು ಕಾಲಿನಿಂದ ಮೇಲ್ಭಾಗದವರೆಗೆ ಕೈಯಲ್ಲಾಗಿಕೊಂಡು ಕಣ್ಣಿನ ಕೇಂದ್ರ ಭಾಗದವರೆಗೆ ಇದು ಹೋಗ್ತದೆ. ಇದರಿಂದ ಏನಂದ್ರೆ ವೆರಿಕೋಸಿಸ್ ವೇನು ನಿವಾರಿಸಲ್ಪಡಬಹುದು ಹಾಗೂ ಹಾರ್ಟಿನ ತೊಂದರೆಗಳು ನಿವಾರಿಸಲ್ಪಡಬಹುದು. ಮುಂದಿನ ವಾಯು ಭೈರವಾಯು ಎಂದು ಕರಿತೇವೆ ನಾವು. ನಮ್ಮ ಹೃದಯಕ್ಕೆ ವಿಶಿಷ್ಟವಾದಂತಹ ಪೆರಿಕಾರ್ಡಿಯಂ ಪರೆ ಇದೆ. ಈ ಪೆರಿಕಾರ್ಡಿಯಂ ಪರೆ ಇದು ಅದನ್ನು ಸಕ್ರಿಯಗೊಳಿಸ್ತದೆ, ಅದನ್ನು ಚೈತನ್ಯಯುಕ್ತವನ್ನಾಗಿಗೊಳಿಸ್ತದೆ. ಆದರೆ ನಾವು ಅದು ಕನೆಕ್ಟ್ ಆಗಿರುವಂತದ್ದು ಮೂಲಾಧಾರದಿಂದ ಮೇಲ್ಭಾಗಕ್ಕೆ ಬರುವಂತಹ 2ನೇ ಚಕ್ರಕ್ಕೆ ಕನೆಕ್ಟ್ ಆಗಿದೆ, ಸ್ವಾಧಿಷ್ಠಾನಕ್ಕೆ ಕನೆಕ್ಟ್ ಆಗಿದೆ. ವ್ಯಾನವಾಯುವನ್ನು ಸಕ್ರಿಯಗೊಳಿಸಿ ಇದರ ಕ್ರಿಯೆ, ಇದನ್ನು ಆಕ್ಟಿವೇಟ್ ಮಾಡಿದಾಗ ಹೃದಯಕ್ಕೆ ಶಕ್ತಿಗಳು, ಹೃದಯವನ್ನು ಸೇಫ್ ಆಗಿಡುವಲ್ಲಿ ಆ ಪೆರಿಕಾರ್ಡಿಯಂ ಪರೆ ಸಂರಕ್ಷಣೆ ಮಾಡ್ತದೆ. ಮುಂದಿನದ್ದು ನಾವು ನೋಡುವಾಗ ಅಂತರ್ಯಾಮಿ ಅಂತ ಹೇಳುವಂತಹ ವಾಯು. ಈ ವಾಯು ಇದೊಂದು ಬ್ಲೂ ಕಲರ್. ನಾವು ಇದನ್ನು ಹೇಗೆ ಆಕ್ಟಿವೇಟ್ ಮಾಡೋದು, ಇದು ಅದೇ ರೀತಿಯಲ್ಲಿ ಕುಹು ನಾಡಿಗೂ ಹೃದಯದ ಲಂಗ್ಸಿಗೂ ಇದೆಲ್ಲ ಶಕ್ತಿಯನ್ನು ಕೊಡುವಂತಹ ಒಂದು ವಾಯುವಾಗಿದೆ. ಇದನ್ನು ಸಕ್ರಿಯಗೊಳಿಸಿದಾಗ ಇದೆಲ್ಲವೂ ಸರಿಯಾಗ್ತದೆ. ಹೃದಯದ ನರಕ್ಕೆ ಬರುತ್ತದೆ, ಲಂಗ್ಸ್ ಚೆನ್ನಾಗಿರ್ತದೆ, ಮತ್ತೆ ಜೀರ್ಣಾಂಗ ಎಲ್ಲ ವ್ಯೂಹಗಳಿಗೂ ಇದು ಅಂತರ್ಯಾಮಿ ಅಂತ ಹೇಳುವಂತಹ ವಾಯು. ಆದ್ರೆ ಈ ವಾಯುವನ್ನೆಲ್ಲ ಆಕ್ಟಿವೇಟ್, ಈಗ ನಾನು ಹೇಳಿದಂತಹ 3 ವಾಯುವನ್ನು ಆಕ್ಟಿವೇಟ್ ಮಾಡೋದು, ಅದಕ್ಕೆ ಪ್ರತಿಯೊಂದಕ್ಕೂ ಮುದ್ರೆ ಇದೆ, ಒಂದು ಮಂತ್ರ ಇದೆ, ಒಂದು ವಿಶಿಷ್ಟವಾದಂತಹ ಪ್ರಾಣಾಯಾಮ ಇದೆ. ಇದೆಲ್ಲವನ್ನು ಮಾಡಿದಾಗ ಅದು ಸಕ್ರಿಯಗೊಂಡು ಈ ಇಷ್ಟು ಕ್ರಿಯೆಗಳು ಫಲಿತಾಂಶ ಸಿಗದಿದ್ದರೆ ತಕ್ಷಣ ಫಲಿತಾಂಶ ಸಿಗ್ತದೆ ಯೋಗಾಸನ ಮಾಡಿ. ಮುಂದಿನ 4ನೇದು ಪ್ರವಂಜನ. ಅಂದ್ರೆ ಈ ಶಬ್ದಗಳೆಲ್ಲ ತಮಿಳು ಭಾಷೆಯಿಂದ ಬಂದಿರುವಂತಹ ಶಬ್ದಗಳನ್ನು ನಾನು ಹೇಳ್ತಾ ಇದ್ದೇನೆ. ಅದಕ್ಕೆ ನಮ್ಮ ಕನ್ನಡದಲ್ಲಿ ಪ್ರವಂಜನ ಅಂತ ಹೇಳಿದಂತ ಒಂದು ಸಣ್ಣ ವ್ಯತ್ಯಾಸ ಇರಬಹುದು ಹೇಳಿರುವಂತಹ ಅಕ್ಷರಗಳಿಗೆ. ಅಂದ್ರೆ ತಮಿಳು ಭಾಷೆಯಿಂದ ತಿರುಮಂದಿರಂನಲ್ಲಿರುವಂತಹ ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಇದು ಓಂಕಾರಕ್ಕೆ ಸಂಬಂಧ, ಓಂ ಸ್ವರ ಉತ್ಪಾದನೆಗೆ ಬರುವಂಥದ್ದು. ಇದು ಪರಾಶಕ್ತಿ ಅಂದ್ರೆ ಬ್ರಹ್ಮಾಂಡಕ್ಕೆ ಕನೆಕ್ಟ್ ಆಗಿರುವಂಥದ್ದು ಪರಾಶಕ್ತಿ. ಅಲ್ಲಿಂದ ನಮಗೆ ನಿರಂತರವಾಗಿ ಚೈತನ್ಯ ನಮಗೆ ಬರಬೇಕಿದ್ರೆ ಪರಾಶಕ್ತಿಯ ಅನುಗ್ರಹ ಬೇಕು. ಈ ಅನುಗ್ರಹದಿಂದ ಇದು ಓಂಕಾರ ಮತ್ತು ಪರಾಶಕ್ತಿಗೆ ಲಿಂಕ್ ಆಗಿರ್ತದೆ. ಈ ವಾಯುವನ್ನು ಅದಕ್ಕೊಂದು ಮಂತ್ರ ಇದೆ, ಮುದ್ರೆ ಇದೆ ಅಂತ ಹೇಳಿದ್ದೇನೆ, ಪ್ರಾಣಾಯಾಮವೂ ಇದೆ. ಇದನ್ನು ಆಕ್ಟಿವೇಟ್ ಮಾಡಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಇಡೀ ಹೃದಯ ಮನುಷ್ಯನಿಗೆ ಆರೋಗ್ಯವಾಗಿರ್ಬೇಕಾದ್ರೆ ಆ ಹೃದಯ ಒಂದ್ ಸಣ್ಣ 5 ವ್ಯಾಟಿನ ಒಂದು ವಿದ್ಯುತ್ ಕೊಟ್ರೆ ಹೇಗೆ ಕೆಲಸ ಮಾಡ್ತದೆ ಆ ರೀತಿಯಲ್ಲಿ ಹೃದಯ ಕೆಲಸ ಮಾಡ್ತದೆ.
ಮುಂದಿನ ವಾಯು ಕಂದರ್ಪ ವಾಯು. ಈ ಕಂದರ್ಪ ವಾಯು ಅಂತ ಹೇಳುವಂಥದ್ದು ಲೈಂಗಿಕ ಗ್ರಂಥಿಗಳಿಗೆ ಅದನ್ನು ಯಾವ ರೀತಿಯಲ್ಲಿ ನಿಯಂತ್ರಿಸಬೇಕು ಅಂತ ಹೇಳುವಂತ ಕಾರ್ಯವನ್ನು ಮಾಡ್ತದೆ. ಈ ಕಂದರ್ಪ ವಾಯುವನ್ನು ಆಕ್ಟಿವೇಟ್ ಮತ್ತು ಡಿಆಕ್ಟಿವೇಟ್ ಮಾಡ್ಲಿಕ್ಕೆ, ಇದನ್ನು ಸಕ್ರಿಯಗೊಳಿಸಿದಾಗ ನಮಗೆ ಈ ಲೈಂಗಿಕ ಕ್ರಿಯೆ ಅದರ ವೇಗ ಅದು ಹೆಚ್ಚಾಗ್ತದೆ. ಅದು ಅದನ್ನು ವೇಗ ಹೆಚ್ಚು ಉಂಟು ಅಂತ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಅದನ್ನು ನಿಯಂತ್ರಿಸಲಿಕ್ಕೆ ಈ ವಾಯು ಸಹಾಯ ಮಾಡ್ತದೆ. ಮುಂದಿನದ್ದು ನಾವು ನಾಡಿಗಳನ್ನು ನೋಡೋಣ. ಆ ನಾಡಿ ಅಂದ್ರೆ ಚಿತ್ರಿಣಿ ನಾಡಿ ಅಂತ ಕರೀತೀವಿ. ಈಗ ಸುಷುಮ್ನಾದಲ್ಲಿ ಕುಂಡಲಿನ ಮೇಲಕ್ಕೆ ಪ್ರವಹಿಸುವುದು ನಮಗೆಲ್ಲ ಗೊತ್ತೇ ಇದೆ, ಯೋಗ ಕಲಿತವರಿಗೆ ಅದು ಗೊತ್ತಿರ್ತದೆ. ಹಾಗೆ ಇಲ್ಲಿ ಚಿತ್ರಿಣಿ ನಾಡಿ, ಇದು ಬಾಲಾಪರಮೇಶ್ವರಿ ಅಂದ್ರೆ ನಾವು ಬಾಲಾ ತ್ರಿಪುರ ಸುಂದರಿ ಅಂತ ಕರಿತೇವೆ ನಮ್ಮ ಭಾಗದಲ್ಲಿ. ಇದು ಬಾಲಾ ಪರಮೇಶ್ವರಿ ಅಂತ ಅಲ್ಲಿ ಹೇಳ್ತಾರೆ. ಅಮರ ಚೈತನ್ಯ ಮೇಲ್ಭಾಗಕ್ಕೆ ಪ್ರವಹಿಸುವುದಕ್ಕೆ ಅದು ಸಹಾಯ ಮಾಡ್ತದೆ. ಅಂದ್ರೆ ಕುಂಡಲಿನ ರಹಿತ ಆಗ್ಲಿಕ್ಕೆ ಬಹಳ ಸುಲಭವಾಗಿ ಆ ಅನುಭವಗಳನ್ನು ನಾವು ಪಡಿಬಹುದು. ಅದರ ಜೊತೆಯಲ್ಲಿ ವಜ್ರನಾಡಿ ಅಂತ, ಈ ವಜ್ರನಾಡಿ ಇರುವುದು ಚಿತ್ರಿಣಿ ನಾಡಿಯ ಒಳಗೆ. ಹಾಗಾಗಿ ಇದು ಬ್ರಹ್ಮಜ್ಞಾನ, ಜ್ಞಾನ ಸಿದ್ಧಿಗೆ ಇದು ಸಹಾಯ ಮಾಡ್ತದೆ. ಈ ನಾಡಿಗಳನ್ನು ಸಕ್ರಿಯಗೊಳಿಸಿದರೆ ನಮಗೆ ಅನುಭವ, ಆಧ್ಯಾತ್ಮಿಕ ಅನುಭವ. ಇನ್ನು ಇದಕ್ಕಿಂತಲೂ ಹೊಂದಿರುವಂತಹ ವಿಶೇಷವಾದಂತಹ ನಾಡಿ ಬ್ರಹ್ಮನಾಡಿ. ಈ ಬ್ರಹ್ಮನಾಡಿ ಎಲ್ಲ ಆಧಾರಗಳನ್ನು ಅಂದ್ರೆ ಷಟ್ಚಕ್ರಗಳನ್ನು ಒಳಗೊಂಡಿರುವಂತಹ ನಾಡಿಯಾಗಿದೆ. ಇದು ಕೆಳಗಿಂದ ಮೂಲಾಧಾರದಿಂದ ಆಜ್ಞಾದವರೆಗೆ ಎಲ್ಲ ಷಟ್ಚಕ್ರಗಳನ್ನು ಒಳಗೊಂಡಿರುವಂತಹ ನಾಡಿಯಾಗಿದೆ. ಈ ನಾಡಿ ನಮಗೆ ಚಕ್ರಗಳನ್ನು ಆರೋಗ್ಯಯುತವಾಗಿಡುವಲ್ಲಿ ಇದು ಸಹಾಯ ಮಾಡ್ತದೆ, ಮತ್ತೆ ಎಲ್ಲದಕ್ಕೂ ಕನೆಕ್ಟ್ ಆಗ್ತದೆ. ಇನ್ನು ವರುಣಿ ನಾಡಿ. ಈ ವರುಣಿ ನಾಡಿ ಅನಾಹತ ಚಕ್ರದಲ್ಲಿ ಅಂದ್ರೆ ಪ್ರಾಣವಾಯುವಿಗೆ ಸಂಬಂಧಪಟ್ಟದ್ದು ವರುಣಿ ನಾಡಿಯಾಗಿದೆ. ಇದೇನ್ ಮಾಡ್ತದೆ ಅಂತ ಕೇಳಿದರೆ ಇದಕ್ಕೆ ಒಂದು ಮಂತ್ರವೂ ಇದೆ. ಇದು ನಮ್ಮ ಚರ್ಮವನ್ನು ಶುಷ್ಕ ಮಾಡುವುದನ್ನು ತಡೀತದೆ, ಚರ್ಮ ತೇವಯುಕ್ತವಾಗುವುದನ್ನು ಅಂದ್ರೆ ನಮ್ಮ ಚರ್ಮ ಇಂದ್ರಿಯ, ಈ ಇಂದ್ರಿಯವನ್ನು ಶುದ್ಧೀಕರಣಗೊಳಿಸುತ್ತದೆ. ಇದು ಸೂಕ್ಷ್ಮವಾದಂತಹ ನಾಡಿ. ಕೊನೆಗಿರುವಂತಹ ನಾಡಿ ಸರಸ್ವತಿ ನಾಡಿ. ಸರಸ್ವತಿ ನಾಡಿ, ಸರಸ್ವತಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತುಂಟು ವಿದ್ಯೆ, ಜ್ಞಾನ. ಈ ಸರಸ್ವತಿ ನಾಡಿ ಮೂಲಾಧಾರದಕ್ಕೂ ಕನೆಕ್ಟ್ ಆಗಿರ್ತದೆ, ಹಾಗೂ ವಿಶುದ್ಧ ಚಕ್ರಕ್ಕೂ ಕನೆಕ್ಟ್ ಆಗಿದೆ. ಹಾಗಾಗಿ ನಮ್ಮ ಸ್ವರ, ಥ್ರಾಟ್ ಸಂಬಂಧ ಇರುವಂತಹವರು ಸರಸ್ವತಿ ನಾಡಿಯನ್ನು ಸಕ್ರಿಯಗೊಳಿಸಿದರೆ ಸ್ವರ ಶುದ್ಧ ಆಗ್ತದೆ. ಮತ್ತೆ ಸ್ವರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆ, ಗಂಟಲಿಗೆ ಸಂಬಂಧ ಸಮಸ್ಯೆ, ಕೆಲವರಿಗೆ ಮಾತಾಡುವಾಗ ಉಗ್ಗು ಇರ್ತದೆ ಮಾತಾಡುವಾಗ, ಅದೆಲ್ಲವೂ ಸರಿಯಾಗಿ ಅಕ್ಷರ ಸ್ಪಷ್ಟತೆ ಮತ್ತು ಸ್ವರ ಇಂಪಾಗ್ತಾ ಹೋಗ್ತದೆ. ಇವಿಷ್ಟು